ಆಯೋಗಕ್ಕೆ ಒಂದು ಮಗಳು ಬರ್ತಾಳೆ. ಬಂದಾಗ ಅದು ನನಗೆ ಆ ಮಗುವಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ಆ ಹೆಣ್ಣು ಮಗಳನ್ನ ಶೋಷಣೆ ಮಾಡ್ತಿರ್ತಾರೆ. ಇದಕ್ಕೆ ಒಬ್ಬನಿಂದ ಒಬ್ಬ ಇನ್ನೊಬ್ಬ ಹೇಳ್ತಾನೆ CCTV ಇದೆ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಈ ತರ ಎಲ್ಲ. ಮತ್ತೆ ಎಸ್ಪೆಷಲಿ ಇನ್ಸ್ಟಾ, ಫೇಸ್ಬುಕ್ಕು ಇಲ್ಲೂ ಇನ್ವಾಲ್ವ್ ಆಗಿದೆ. ಸೊ ಆ ಮಗುಗೆ ಯಾವಾಗ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಅವಾಗ ಆಯೋಗಕ್ಕೆ ಬರ್ತಾಳೆ. ಬಂದ್ಮೇಲೆ ನಾವು ಅಲ್ಲಿ DCPಗೆ ಬರಿತೀವಿ. DCPಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ 3 ಜನನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ. ಮತ್ತೆ ಆ ಮಗಳು ಸಹ ಸ್ಟೇಟ್ಮೆಂಟ್ ಮಾಡಿದಾಳೆ. ಈಗ ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು. ಸೊ ಈ ಹಂತದಲ್ಲಿ ನಾವಿದ್ದೀವಿ. ಸುಮಾರು ದಿನಗಳ ಮುಂದೆ, ಪ್ರಾಬ್ಲಿ ಒಂದು 5-6 ತಿಂಗಳ ಮುಂಚೆ ನಡೆದಿದ್ದು. ಬಟ್ ಆ ಮಗು ಧೈರ್ಯ ಮಾಡಿ ಬಂದಿದ್ದು ಮಹಿಳಾ ಆಯೋಗಕ್ಕೆ. ನಾನು ಏನು ಹೇಳಕ್ಕಾಗತ್ತೆ, ಅದಕ್ಕೆ ನಾನು ಏನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಈಗ ಶಾಲೆಗೆ ಹೋಗೋ ಮಗು ಅಥವಾ ಕಾಲೇಜ್ಗೆ ಹೋಗೋ ಮಗಳನ್ನ ಇವತ್ತು ಸ್ಕೂಲಲ್ಲೂ ಅದೇ ತರ HD ಕೋಟೆಯಲ್ಲಿ ನೀವು ಸ್ಕೂಲಲ್ಲಿ ಟೀಚರೇ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಕಾಲೇಜು ಅವರು ಇನ್ವಾಲ್ವ್ ಆಗ್ತಾರೆ, ಅಧ್ಯಾಪಕರು ಇನ್ವಾಲ್ವ್ ಆಗ್ತಾರೆ. ಅದು ಒಂಥರ ಒಬ್ರಿಗೊಬ್ರು ಯೂಸ್ ಮಾಡ್ಕೊಂಡು ಹಂಚ್ಕೊಂಡು ಆ ಮಗುವನ್ನ ಯಾವಾಗ್ಲೂ ನೀನ್ ಬರ್ಲಿಲ್ಲ ಅಂತಂದ್ರೆ ನಿನ್ಗೆ ಇದ್ ಮಾಡ್ತೀನಿ, ಅದ್ ಮಾಡ್ತೀನಿ, ಅಲ್ಲಿ ಬಿಡ್ತೀನಿ, ಇಲ್ಲಿ ಬಿಡ್ತೀನಿ. ಇವತ್ತಿಗೆ ಹೆಚ್ಚಿಗೆ ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲ್ಯಾಕ್ ಮೇಲೇ ಜಾಸ್ತಿ ಆಗಿದೆ. ನೋಡಿ, ಆ ಹುಡುಗಿ ಒಂದ್ಸಲ ಡಿಸೈಡ್ ಮಾಡಿದ್ಲು, ಇಲ್ಲಪ್ಪ ಸಾಕಾಯ್ತು ನನ್ಗೆ, ನಾನು ಹೋಗ್ಬೇಕು, ನಾನು ಹೇಳ್ಬೇಕು ಅಂತ. ಫೈನಲಿ ಶಿ ಕೇಮ್. ನಾನು ಏನ್ ಹೇಳೋದು ಈ ಮುಖಾಂತರ, ತಪ್ಪು ಎಲ್ರೂ ಮಾಡ್ತಾರೆ, ನಾನು ಮಾಡ್ತೀನಿ ತಪ್ಪು. ನಾವು ಮನುಷ್ಯರು. ತಪ್ಪು ಮಾಡಿದಾಗ ಹೆದರ್ಕೋಬಾರ್ದು, ಬ್ಲ್ಯಾಕ್ ಮೇಲ್ಗೆ ಇನ್ವಾಲ್ವ್ ಆಗ್ಬೇಡಿ. ತಪ್ಪು ಮಾಡಿದಾಗ ಹೊರಗ್ ಬನ್ನಿ, ಹೇಳಿ, ಮತ್ತೆ ಶೋಷಣೆಗೆ ಒಳಗಾಗ್ಬೇಡಿ. ಅವ್ರು ಮತ್ತೆ 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 ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಬೇಡ. ನೋಡಿ, ಆ ಮಗು ಬಂತು ಕಡೆಗೆ, ಅದು ಎಕ್ಸ್ಪ್ಲಾಯ್ಟ್ ಮಾಡಿಸ್ಕೊಂಡು 6 months. ಫಸ್ಟ್ ನಿಮ್ ತಂದೆ ತಾಯಿಗೆ ಹೇಳಿ. ನನ್ನನ್ನು ಕೇಳಿದ್ರೆ, ನಿಮ್ಗೇನಾದ್ರೂ ಆತರ ಯಾರೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ಹೆದರ್ಕೋಬೇಡಿ, ನಿಮ್ ತಂದೆ ತಾಯಿಗೆ ಹೇಳಿ. ಅವರೇ ನಿಮ್ ಫಸ್ಟ್ ಸೇವಿಯರ್ಸು. ನೆಕ್ಸ್ಟ್ ಸ್ಟೇಷನ್, ನಿಮ್ ತಂದೆ ತಾಯಿ ಖಂಡಿತ ಸ್ಟೇಷನ್. ಆಮೇಲೆ ನಿಮ್ದು ಎಲ್ಲ ಯಾವುದು ಹೊರಗಡೆ ಹೋಗೋದಿಲ್ಲ, ಗುಪ್ತವಾಗಿ ಇಡ್ತಾರೆ. ಫಸ್ಟ್ ನಿಮಗ್ ಬ್ಲ್ಯಾಕ್ ಮೇಲ್ ಇಂದ ತಪ್ಪಿಸ್ತಾರೆ.